ನೋಡಿ, ಇವತ್ತು ಒಂದು ಇಂಪಾರ್ಟೆಂಟ್ ಮಾಹಿತಿ ನೀಡ್ತಾ ಇದ್ದೀನಿ. ತುಂಬ ಮುಖ್ಯವಾದ ಮಾಹಿತಿ. ಯಾವುದೇ ಕಾರಣಕ್ಕೂ ವಿಡಿಯೋ ಮಿಸ್ ಮಾಡ್ಕೊಂಬೇಡಿ. ಸೊ ನೋಡಿ ಲಾಸ್ಟಲ್ಲಿ, ಆಮೇಲೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ. ನಾನೀಗ ತಾಳು ಬೆಟ್ಟದ ಈ ಮೊದಲನೇ ತಿರುವು ಡೌನ್ ಏನಿದೆ ಇಲ್ಲಿ ಇಳ್ತಾ ಇದ್ದೀನಿ. ಸೊ ಇಲ್ಲೇ ಒಬ್ಬ ಬುದ್ಧಿಮಾಂದ್ಯ ಮುನ್ನ ಅಂತ ಇದ್ದ. ಸೊ ಅವನು ಒಂದು ಸಲ ಹೀಗೆ ರಂಗಸ್ವಾಮಿ ಹೋಟೆಲ್ ಬರ್ತಾಯಿದ್ದ. ಸರಿ, ಅವನಿಗೆ ಪಾಪ ನಡ್ಕೊಂಬರ್ತಾಯಿದ್ದ. ಏನು ಮಾಡ್ತೀನಿ, ಈ ತಾಳ್ಬೆಟ್ಟಕ್ಕೆ ಕರ್ಕೊಂಬರ್ತೀನಿ. ಕರ್ಕೊಬಂದ್ಬಿಟ್ಟು ಸೊ ಇಲ್ಲಿ ಆಲ್ರೆಡಿ ಅವ ಇಲ್ಲೇ ಇದ್ದಂತೆ. ಇಲ್ಲಿನ ಜನ ಎಲ್ಲ ಏನು ಮಾಡಿದ್ರು, ಮುನ್ನ ಚೆನ್ನಾಗಿ ಮಾತಾಡಿದ್ರು. ಎಷ್ಟೋ ಪಾಪ ಇಲ್ಲೇ ಚೆನ್ನಾಗವನೆಲ್ಲ ಅಂದ್ಬಿಟ್ಟು ಇಲ್ಲೇ ಅಂತ ಬಿಟ್ಬಿಟ್ಟು ಹೊರಡ್ತೀನಿ. ನಂತರ ಈ 2-3 ದಿನಗಳ ಹಿಂದೆ, ಅಂದರೆ 2-3 ದಿನಗಳ ನಂತರ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಮುನ್ನ ಶಿಫ್ಟ್ ಆಗ್ಬಿಡ್ತಾನೆ. ಆ ಬುದ್ಧಿಮಾಂದ್ಯ ಶಿಫ್ಟ್ ಆಗ್ಬಿಡ್ತಾನೆ. ಅವನು ಮಲಗ್ತಿದ್ದಂತಹ ಜಾಗ ತೋರಿಸ್ತೀನಿ ನೋಡ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ವೀಕ್ಷಣೆ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ತಿಳಿಸಿ. ನೋಡಿ, ಮುನ್ನ ಮಲಗ್ತಿದ್ದಂತಹ ಜಾಗ ನೋಡ, ಸಂದು ಅಲ್ಲಿ ಕಾಣಿಸ್ತಾ ಐತೆ ನೋಡಿ. ಆ ಒಂದು ಮೇಲ್ಸೇತುವೆ ಕೆಳಗಡೆ ಸಂದಿ ಇದೆಯಲ್ಲ, ಅಲ್ಲೋಗ್ಬಿಟ್ಟು ಮಲ್ಕತ್ತಿದ್ದ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಈ ಮೇಲ್ಸೇತುವೆ ಕೆಳಗಡೆ ಇಲ್ಲಿ ಬಂದು ಮಲಗ್ತಾ ಇದ್ದ. ಯಾರೋ ಮುನ್ನ, ಆ ಬುದ್ಧಿಮಾಂದ್ಯ ಮುನ್ನ ಅಂತಕ್ಕಂಥವನು. ಹಾಗೆ ಇಲ್ಲೊಂದು ವಿಶೇಷ ತೋರಿಸ್ತೀನಿ ನೋಡಿ. ಇಲ್ಲಿ CC ಕ್ಯಾಮ್ರಾ ಇದೆ. ಈ CC ಕ್ಯಾಮ್ರಾದಲ್ಲಿ ಒಂದು ದೃಶ್ಯ ಸೆರೆಯಾಗಿದೆ. ಇದು ಯಾವುದೋ ಇಲ್ಲೊಂದು CC ಕ್ಯಾಮ್ರಾ ಇದೆ. ಓಕೆ, ನೋಡಿ ಈ ವ್ಯೂ ಪಾಯಿಂಟು. ನೋಡಿ ಈ ವ್ಯೂ ಪಾಯಿಂಟಲ್ಲಿ ನೋಡಿ, ರಾತ್ರಿ ಸಮಯ ಚಿರತೆ ಒಂದು ನಾಯಿಯನ್ನು ಅಡ್ಸ್ಕೊಂಡು ಹೋಗ್ತದೆ. ಅರ್ಥಾಯ್ತಾ? ನೋಡಿ ಈ ವ್ಯೂ ಪಾಯಿಂಟಲ್ಲಿ. ಸೊ ನೋಡಿ, ಆ ಮುನ್ನ ಅಲ್ಲೇ ಮಲ್ಕತ್ತಿದ್ದ. ಆ ಮೇಲ್ಸೇತುವೆ ಕೆಳಗಡೆ ಚಿರತೆ ರಾತ್ರಿ ಇಲ್ಲಿ ಕಾಣಿಸ್ಕೊತದೆ. ಈಗ ನಿನ್ನೆ ಮೊನ್ನೆ ಕಾಣಿಸ್ಕೊಂಡಿರೋದು. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಒಂದು ವೇಳೆ ಆ ಮುನ್ನ ಅಲ್ಲೇ ಮಲಗಿದ್ರೆ ಅವನ ಪರಿಸ್ಥಿತಿ ಏನಾಗ್ತಿತ್ತು, ಇದು ವಿಶೇಷ. ಈಗ ಮುನ್ನ ಏನು ಮಾಡಿದ್ರೆ, ಕೌದಳಿಗೆ ಬಂದ್ಬಿಡೋನೆ. ಆ ಮುನ್ನ ಬುದ್ಧಿಮಾಂದ್ಯ ಇದನ್ನೆಲ್ಲ ಅವನು ಇಲ್ಲಿಂದ ಕೌದಳ್ಳಿಗೆ ಶಿಫ್ಟ್ ಆಗ್ಬಿಡೋನೆ. ಅದು ಯಾವ ರೀತಿ ಶಿಫ್ಟ್ ಆದ್ನೋ ಏನೋ ಗೊತ್ತಿಲ್ಲ. ಎಲ್ಲ ಭಗವಂತನ ದಯೆ ಏನೋ ಗೊತ್ತಿಲ್ಲ. ಸೊ ಅವನ ಜೀವ ಉಳಿಬೇಕು ಅಂತ ಏನಾದ್ರು ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಮುನ್ನ ಮಲಗ್ತಿದ್ದಂತಹ ಜಾಗ ಆ ಮೇಲ್ಸೇತುವೆ ಇದೆಯಲ್ಲ, ಸೊ ಅದ್ರ ಕೆಳಗಡೆ ಮಲ್ಕಂತಿದ್ದ ಮುನ್ನ. ಅರ್ಥ ಆಯ್ತಾ? ಈಗ ಆ ಚಿರತೆ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನ ನಾನು ಒಂದು CC ಕ್ಯಾಮ್ರಾ ಫುಟೇಜ್ ಏನಿದೆ, ಸೊ ಅದರ ಒಂದು ದೃಶ್ಯವನ್ನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಮೂಲಕ. ಸೊ ಇಲ್ಲಿ ನಾನೇನು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅಂದರೆ, ರಾತ್ರಿ ಸಂಚಾರ ಮಾಡ್ತಕ್ಕಂಥ ಪಾದಯಾತ್ರೆಯ ಭಕ್ತಾದಿಗಳಿರ್ಬೋದು, ಸೊ ದ್ವಿಚಕ್ರ ವಾಹನ ಸವಾರರಿರ್ಬೋದು, ತಾವು ಜೋಪಾನ ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ. ವಿಶೇಷವಾಗಿ ಪಾದಯಾತ್ರೆಯವರು ಎಲ್ಲಂದ್ರೆ ಅಲ್ಲಿ ಮಲ್ಕೊಂಬೇಡಿ. ಏನಾಗ್ಬಿಡ್ತದೆ, ನಿಮಗೆ ಸುಸ್ತಾಯಿತು, ಟಯರ್ಡ್ ಆಗ್ತು ಅಂದ್ಬಿಟ್ಟು ಎಲ್ಲೆಲ್ಲೋ ಮಲಗೋದು, ಈ ರೀತಿಯೆಲ್ಲ ಮಾಡಿಬಿಡಬೇಡಿ. ಆದ್ದರಿಂದ ದಯವಿಟ್ಟು ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಇದರ ಒಳಗಡೆ ನಾನು ಮಾತನಾಡಿಸಿ ಒಂದಷ್ಟು ಮಾಹಿತಿ ಪಡೆದುಕೊಳ್ತೇನೆ. ಸಾರಿ, ಇಲ್ಲೇ ಕೂತಿದ್ದಾರೆ, ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಇವ್ರ ಹತ್ರ ಒಂದಷ್ಟು ಮಾಹಿತಿ ಪಡೆದುಕೊಳ್ತೀನಿ. ನೋಡಿ, ಈ ರೀತಿ ಇದೆ ವಾಸ್ತವ. ಚಿರತೆ ರಾತ್ರಿ ಸಮಯ ಕಾಣಿಸ್ಕೊಂಡಿದೆ. ಆದ್ದರಿಂದ ನಾನು ಎಲ್ಲ ಪ್ರವಾಸಿಗರಿಗೆ ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ರಾತ್ರಿ ಸಂಚಾರ ಮಾಡ್ತಕ್ಕಂಥವ್ರು ಜೋಪಾನ. ಹಾಗೆ ರಾತ್ರಿ ಪಾದಯಾತ್ರೆ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ವಿಶ್ರಾಂತಿಯನ್ನು ಪಡೆಯಿರಿ ಈ ಸ್ಥಳದಲ್ಲಿ ಅಂತ ಈ ಸಂದೇಶ. ಕ್ಷಮಿಸಿ, ಅಯ್ಯೋ ದೇವರೇ, ನೀವು ವಿಶ್ರಾಂತಿಯನ್ನು ಪಡೆಯಬೇಕಾದರೆ ದಯವಿಟ್ಟು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ, ನೋಡಿ ಒಂದೊಂದು ಟೈಮು ನಾವು ಹೆಂಗೆ ಮಾಡಿಬಿಡ್ತೀವಿ, ವಿಶ್ರಾಂತಿಯನ್ನು ಪಡೆಯಿರಿ ಅಂತ ಹೇಳ್ತಾವನೆ. ಇದು ರಾಂಗ್ ಆಗಿಬಿಡ್ತದೆ. ಸೊ ತಾವು ಏನು ತಾಳ್ಬೆಟ್ಟದಲ್ಲಿ ಪಾದಯಾತ್ರೆ ಮಾಡ್ಕೊಬಂದಂತಹ ಸಂದರ್ಭಗಳಲ್ಲಿ ಆ ರಾತ್ರಿ ಟೈಮು ಎಲ್ಲಂದರಲ್ಲಿ ಮಲಗಕ್ಕೆ ಹೋಗಬೇಡಿ. ವಿಶ್ರಾಂತಿಯನ್ನು ಪಡೆಯಬೇಕಾದರೆ ಒಂದು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.